ಬಿಗ್ ಬಾಸ್ ಗೆಲ್ತಾರಂತೆ ವಿನಯ್ ಗೌಡ ಅವರು. ಈಗಾಗಲೇ ಟ್ವಿಟ್ಟರ್ ಅಲ್ಲಿ ಕಾರ್ತಿಕ್ ಜಯರಾಮ್ ಅವರು ಅಂದ್ರೆ ಸಾಕಷ್ಟು ಸಿನಿಮಾಗಳ ಮೂಲಕ ಸಾಕಷ್ಟು ರಿಯಾಲಿಟಿ ಶೋಗಳ ಮೂಲಕ ತಮ್ಮನ್ನ ತಾವು ಗುರುತಿಸಿಕೊಂಡಿರುವಂತಹ JK ಅನ್ನೋ ಒಂದು ಹೆಸರಿಂದ ಕರೆಯಲ್ಪಡುವಂತಹ ಕಾರ್ತಿಕ್ ಜಯರಾಮ್ ಅವರು ತಮ್ಮ ಟ್ವಿಟ್ಟರ್ ಪೇಜ್ ಅಲ್ಲಿ ಹಾಕೊಂಡಿದ್ರು. ಸೊ ಈ ಬಿಗ್ ಬಾಸ್ ವಿನ್ನರ್ ವಿನಯ್ ಗೌಡ ಅವರು ಆಗ್ತಾರೆ, ಗೆಲ್ತಾರೆ ಅಂತ. ಬಟ್ ಈಗ ಆಲ್ರೆಡಿ ನಾವು ಬಿಗ್ ಬಾಸ್ ಮನೇಲಿ ನೋಡ್ತಾ ಇದ್ದೀವಿ, ವಿನಯ್ ಅಣ್ಣವರು ಸಾಕಷ್ಟು ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಆಪೋಸಿಟ್ ಟೀಮ್ ಗೆಲ್ತಾ ಇದೆ ಅಂದ್ರೆ ಸೊ ಅದನ್ನ ಹೆಂಗೆ ಗೆಲ್ಲೋದ್ರಿಂದ ಡೈವರ್ಟ್ ಮಾಡಿ ನಮ್ಮ ಒಂದು ಟಾಸ್ಕ್ ಅನ್ನ ನಾವು ಗೆಲ್ಲೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಕಿರ್ಚೋದೇ ಒಂದು ಸ್ಟ್ರಾಟರ್ಜಿ ಅಂತೆ, ಜಗಳ ಮಾಡೋದು ಒಂದು ಸ್ಟ್ರಾಟರ್ಜಿ ಅಂತೆ. ಬಟ್ ಬಿಗ್ ಬಾಸ್ ಮನೇಲಿ ಜಗಳ ಕಿತ್ತಾಟ ಮಾತ್ರ ಇದ್ರನ್ನೇ ಗೆಲ್ಲಕ್ಕಾಗತ್ತಾ? 100% ಇಲ್ಲ. ಒಂದು ಜನರ ಮನಸ್ಸನ್ನು ಸಹ ಗೆಲ್ಲಬೇಕು. ಬಟ್ ಬಿಗ್ ಬಾಸ್ ಮನೇಲಿ ಈಗ ಇರುವಂತಹ ವಿನಯ್ ಗೌಡ ಅವರು ಜನರ ಮನಸ್ಸನ್ನ ಗೆದ್ದಿದಾರ ಇಲ್ಲ ಅಂತ ನಿಮಗೆ ಗೊತ್ತಿದೆ. ಬಟ್ ಏನೇ ಆಗಲಿ ಈಗ JK ಅವರು ಅಂದ್ರೆ ಕಾರ್ತಿಕ್ ಜಯರಾಮ್ ಅವರು ತಮ್ಮ ಒಂದು ಟ್ವಿಟರ್ ಪೇಜಲ್ಲಿ ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಇದನ್ನ ನೋಡಿ ನಿಮ್ಗೇನು ಅನಿಸ್ತು? ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಅನ್ನ ಹಾಕಿ. ನಿಜವಾಗ್ಲೂ ಬಿಗ್ ಬಾಸ್ ವಿನ್ನರ್ ವಿನಯ್ ಗೌಡ ಅವರು ಆಗ್ತಾರಾ? ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.